ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬೆನ್ನುಮೂಳೆಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ನಾವು ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಎಲ್ಲ ಅಭ್ಯಾಸಗಳನ್ನು ಮಾಡಿದರೆ ಎಲ್ಲ ಥರದ ಬೆನ್ನುಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾನು ಭುಜಂಗಾಸನದ ಕೆಲವು ಪ್ರಕಾರಗಳನ್ನು ತೋರಿಸ್ಕೊಡ್ತೇನೆ. ಹೇಗೆ ಮಾಡಬೇಕು, ಅದರ ಲಾಭ ಏನು ಅಂತ ತಿಳಿಸ್ತೇನೆ. ಇವತ್ತಿನ ವಿಷಯ ಭುಜಂಗಾಸನ ಮತ್ತು ಅದರ ಉಪಯೋಗ. ನಾವು ನಿಧಾನವಾಗಿ ಮಲಗೋಣ. ಆದಷ್ಟು ಒಂದು ಹಸ್ತಕ್ಕೂ 1.5 ಅಡಿ ಅಂತರ ಇರಲಿ. ಹಾಗೆ ಮೊಣಕೈ ಕೂಡ 1.5 ಅಡಿ ಅಂತರ ಇದೆಯಾ ಅಂತ ಗಮನಿಸಿ. ನಿಧಾನವಾಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ತಲೆಯನ್ನು ಮೇಲೆ ತನ್ನಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಹಾಗೆ ಉಸಿರಾಡಿ. ಹಾಗೆ ನಿಧಾನವಾಗಿ ತಲೆಯನ್ನು ಕೆಳಗೆ ತನ್ನಿ. ಮತ್ತು ಸಂಪೂರ್ಣವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ತಲೆಯನ್ನು ಮೇಲೆ ತನ್ನಿ. ಇದೇ ಸ್ಥಿತಿಯಲ್ಲಿ ನಾವು ಇರಬೇಕು. ಇದನ್ನು ಭುಜಂಗಾಸನದ ಮೊದಲ ಸ್ಥಿತಿ ಅಂತ ಕರಿತೀವಿ. ಹಾಗೆ ಭುಜಂಗಾಸನದ 2ನೇ ಸ್ಥಿತಿ, ಎದೆ ಹತ್ತಿರ ಹಸ್ತವನ್ನು ತರ್ತೀರ. ಪೂರ್ತಿಯಾಗಿ ಕೈಗಳನ್ನು ನೇರ ಮಾಡ್ತೀರ. ಇದು ಪೂರ್ಣ ಭುಜಂಗಾಸನದ ಸ್ಥಿತಿ. ಹಾಗೆ ನಿಧಾನವಾಗಿ ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಮುಂದೆ ಬಗ್ಗಿ ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ತನ್ನಿ. ಆದಷ್ಟು ಸಂಪೂರ್ಣವಾಗಿ ನಿಮ್ಮ ಗಲ್ಲವನ್ನು ಮೇಲೆತ್ತಿ ಹಾಗೆ ಸ್ಥಿತಿಯಲ್ಲಿ ಕಾಯ್ದಿಟ್ಕೊಡಿ. ಹಾಗೆ ನಿಧಾನವಾಗಿ ಕೆಳಗೆ ಬನ್ನಿ. ಹೀಗೆ ಅಭ್ಯಾಸ ಮಾಡೋದನ್ನು ಭುಜಂಗಾಸನ ಅಂತ ಕರಿತೀವಿ. ಈ ರೀತಿ ಭುಜಂಗಾಸನ ಅಭ್ಯಾಸ ಮಾಡೋದ್ರಿಂದ ಎಲ್ಲ ಥರದ ಬೆನ್ನುಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸರಳವಾದಂಥ ಒಂದು ವಿಧಾನ. ಎಲ್ಲ ವಯಸ್ಸಿನವರು ಮಾಡ್ಬೋದು. ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ. ಈ ಅಭ್ಯಾಸದಲ್ಲಿ ನೆಕ್ಸ್ಟ್ ಸ್ಟೆಪ್ಗಳು ಅಂದರೆ ಮುಂದುವರೆದಂಥ ಮತ್ತೊಂದೆರಡು ವಿಧಾನಗಳಿದ್ದಾವೆ, ತೋರಿಸ್ಕೊಡ್ತೇನೆ, ಗಮನಿಸಿ. ಹೀಗೆ ಇರ್ತೀರ. ನಿಧಾನವಾಗಿ ಕೈಗಳನ್ನು ಅಗಲ ಮಾಡಿ ಕಾಲನ್ನು ನೇರವಾಗಿ ಮೇಲೆ ತನ್ನಿ. ಸ್ವಲ್ಪ ಸಮಯ ಹೀಗೆ ಸ್ಟೇ ಮಾಡಿ. ನಿಧಾನವಾಗಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ತಗೊಳ್ಳಿ. ಹಾಗೆ ಮತ್ತೊಂದು ಅಭ್ಯಾಸ, ನಿಧಾನವಾಗಿ 2 ಕೈಗಳನ್ನು ಬೆನ್ನ ಹತ್ರ ತಗೊಳ್ಳಿ. ಹಸ್ತವನ್ನು ಸೇರಿಸಿ ಮುಷ್ಟಿ ಕಟ್ಟಿ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ತಲೆಯನ್ನು ಮೇಲೆ ತನ್ನಿ. ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ ಹಣೆಯನ್ನು ನೆಲಕ್ಕೆ ತಗ್ಸಿ. ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ಮತ್ತೆ ಸ್ಥಿತಿಗೆ ಬನ್ನಿ. ಈ ರೀತಿಯಾಗಿ ಭುಜಂಗಾಸನವನ್ನು ಮಾಡೋದರಿಂದ ಬಹಳ ಉಪಯುಕ್ತವಾದಂಥ ಪರಿಣಾಮ ಬೀಳುತ್ತೆ. ಎಲ್ಲಿಗೆ? ನಿಮ್ಮ ಮೇರುದಂಡಕ್ಕೆ, ಅಂದರೆ ಬೆನ್ನುಮೂಳೆಗೆ. ಹಾಗೆ ಲಂಬರ್ ಪ್ರಾಬ್ಲಮಿಗೆ ಕೂಡ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಈ ಅಭ್ಯಾಸವನ್ನು ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಅಂತ ಅರ್ಥ ಆದಮೇಲೆ ಸುಮ್ಮನೆ ಇರಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಚೆನ್ನಾಗಿ ಈ ಅಭ್ಯಾಸವನ್ನು ಮಾಡಿ. ನೀವಷ್ಟೇ ಅಭ್ಯಾಸ ಮಾಡೋದಲ್ಲ, ಉಳಿದಂಥವರಿಗೂ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡಿ. ಯಾಕೆ ಅಂದರೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ, ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲಿತ್ರೆ ಆ ವಿದ್ಯೆಯನ್ನು 4 ಜನಕ್ಕೆ ಹಂಚೋದ್ರಿಂದ ಆ ವಿದ್ಯೆಯನ್ನು ಮರಿಲಿಕ್ಕೆ ನಮ್ಮಿಂದನೂ ಸಾಧ್ಯ ಆಗೋದಿಲ್ಲ. ಜೊತೆಯಲ್ಲಿ
ಇನ್ನೊಬ್ಬರಿಗೆ ಹೇಳೋದ್ರಿಂದ 4-6 ಜನಕ್ಕೆ ಆ ವಿದ್ಯೆಯನ್ನು ಹೇಳಿಕೊಟ್ಟಂಥ ಪುಣ್ಯ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಈ ಅಭ್ಯಾಸವನ್ನು ನೀವು ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಈ ಅಭ್ಯಾಸವನ್ನು ಮಾಡಲಿಕ್ಕೆ ತಿಳಿಸ್ಕೊಡಿ. ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ಅಭ್ಯಾಸವನ್ನು ಈಗಿಂದನೇ ಮಾಡಲಿಕ್ಕೆ ತಿಳಿಸಿದರೆ ಬಹಳ ಲಾಭದಾಯಕ. ಯಾಕೆ ಅಂದರೆ ಭುಜಂಗಾಸನದಲ್ಲಿ 2 ಪ್ರಕಾರಗಳಿದ್ದಾವೆ. ಆ 2 ಪ್ರಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮತ್ತೆರಡು ಪ್ರಕಾರಗಳನ್ನು, ಈ 4 ಪ್ರಕಾರಗಳನ್ನು ಪ್ರತಿನಿತ್ಯ 8ರಿಂದ 10 ಸರಿ ಮಾಡೋದ್ರಿಂದ ಎಲ್ಲ ಥರದ ಸೊಂಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಹಾಗೆ ಮೇರುದಂಡದ ಮೇಲ್ಭಾಗದ ಸಮಸ್ಯೆ ಅಂದರೆ ಸರ್ವೈಕಲ್ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, ಈ ಎಲ್ಲ ಥರದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಗಮನಿಸಿ, ಈ ಅಭ್ಯಾಸದ ಜೊತೆಯಲ್ಲಿ ಶುದ್ಧ ಆಹಾರವನ್ನು ತಗೊಳ್ಳೋದನ್ನು ಮರಿಬೇಡಿ. ಇವತ್ತು ನಾನು ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ತಿಳಿಸ್ಕೊಡ್ತೇನೆ. ಅದರಲ್ಲೂ ವಿಶೇಷವಾಗಿ ಶಲಭಾಸನ ಹಾಗೆ ಧನುರಾಸನ. ಈ 2 ಆಸನಗಳು ನಿಮ್ಮ ಲೋವರ್ ಬ್ಯಾಕ್ ಪೇನಿಗೆ ಬಹಳ ಒಳ್ಳೆಯ ಅಭ್ಯಾಸ. ಮೊದಲಿಗೆ ನಾವು ಧನುರಾಸನವನ್ನು ಗಮನಿಸೋಣ. ಹೇಗೆ ಮಾಡಬೇಕು, ಅದರ ಲಾಭ ಏನು ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ. ಈಗ ಧನುರಾಸನ. ನಿಧಾನವಾಗಿ ಕಾಲನ್ನು ಹೀಗೆ ಮಡಚಿ 2 ಕೈಗಳಿಂದ ಪಾದದ ಹತ್ರ ಹಿಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ದೇಹವನ್ನು ಮೇಲೆತ್ತಾ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ನಿಧಾನವಾಗಿ ಉಸಿರಾಡಿ. ಸ್ವಲ್ಪ ಸಮಯ ಆದ ನಂತರ ನಿಧಾನವಾಗಿ ಕೆಳಗೆ ಬನ್ನಿ. ಗಲ್ಲಕ್ಕೆ ಕೈಯನ್ನು ಕೊಟ್ಕೊಳ್ಳಿ. ಮಕರಾಸನದಲ್ಲಿ ರಿಲ್ಯಾಕ್ಸ್ ಆಗಿ. ಹಾಗೆ ಮತ್ತೊಮ್ಮೆ ಪೂರ್ತಿಯಾಗಿ ಬಗ್ಗಿ ಕಾಲುಗಳನ್ನು ಹಿಡ್ಕೊಳ್ಳಿ. ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ಹಾಗೆ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತು ಮಕರಾಸನದಲ್ಲಿ ವಿಶ್ರಾಂತಿಯ ಸ್ಥಿತಿಗೆ ಬನ್ನಿ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಸೊಂಟ ನೋವಿಗೆ ಬಹಳ ಲಾಭದಾಯಕ. ಈ ರೀತಿ ಧನಸ್ಸಿನ ರೀತಿ ದೇಹವನ್ನು ಬಾಗಿಸಿ ಹಿಡ್ಕೊಂಡು ಮಾಡ್ತಕ್ಕಂಥ ಅಭ್ಯಾಸ, ಇದನ್ನು ಧನುರಾಸನ ಅಂತ ಕರೀತಾರೆ. ಈ ರೀತಿ ಧನುರಾಸನ ಅಭ್ಯಾಸ ಮಾಡೋದ್ರಿಂದ ನಿರಂತರವಾದ ಅಭ್ಯಾಸದಿಂದ ಎಲ್ಲ ಥರದ ಶ್ವಾಸಕೋಶದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ನನ್ನ ಹತ್ರ ಬರ್ತಾರೆ, ಗುರುಗಳೇ ನನಗೆ ಸ್ವಲ್ಪ ಓಡಾಡಿದರೆ ಸಾಕು, ಉಸಿರಾಡೋಕ್ಕೆ ಒಂಥರ ಕಷ್ಟ ಆಗುತ್ತೆ, ಜಾಸ್ತಿ ಉಸಿರನ್ನು ತುಂಬಿಕೊಳ್ಳಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತಾರೆ. ಸಹಜ ಅದು. ಯಾಕೆ ಅಂದರೆ ನಮ್ಮ ಈ ಪಕ್ಕೆಯ ಭಾಗ ಅಂದರೆ ರಕ್ಷಣಾ ಕವಚ, ಇದು ಒಂದು ರೀತಿ ರಕ್ಷಣೆಯ ಗೋಡೆ ಇದ್ದಾಗಿದೆ. ಯಾವುದು? ಈ ಪಕ್ಕೆಯ ಭಾಗಗಳು. ಇದ್ರ ಮಧ್ಯ ಸ್ಥಳಾವಕಾಶ ಇರಬೇಕು. ಏನಕ್ಕೆ ಅಂದರೆ ಹೃದಯ ಬಡಿತಕ್ಕೆ ಹಾಗೆ ಉಸಿರಾಟದ ಕ್ರಿಯೆಗೆ. ಅಂದರೆ ಹೃದಯ ಬಡಿತ ಆಗಬೇಕು ಅಂದರೆ, ಫಂಕ್ಷನಿಂಗ್ ಆಗಬೇಕು ಅಂದರೆ ಇಟ್ ನೀಡ್ಸ್ ಸ್ಪೇಸ್. ಇಲ್ಲಿ ಜಾಗ ಬೇಕು ಹೃದಯ ತನ್ನ ಕೆಲಸ ಮಾಡಬೇಕು ಅಂದರೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಮಾಂಸಾಹಾರವನ್ನು ಯಥೇಚ್ಛವಾಗಿ ತಿನ್ನೋದ್ರಿಂದ, ಮದ್ಯಪಾನ ಮಾಡೋದ್ರಿಂದ, ಹಾಗೆ ಕೊಬ್ಬಿನ ಅಂಶ ಯಥೇಚ್ಛವಾಗಿ ಸಂಗ್ರಹ ಆಗೋಂಥ ಆಹಾರ ತಿನ್ನೋದ್ರಿಂದ ಮಾಂಸಖಂಡಗಳ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ. ಮಾಂಸಖಂಡಗಳು ಚೆನ್ನಾಗಿ ಬೆಳೆದಾಗ ಹೃದಯಕ್ಕೆ ಕೆಲಸ ಮಾಡಲಿಕ್ಕೆ ಸ್ಥಳಾವಕಾಶ ಇರೋದಿಲ್ಲ. ಆವಾಗ ಹೃದಯದ ಒತ್ತಡ ಬಿದ್ದು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆನೂ ಶುರುವಾಗುತ್ತೆ. ಹಾಗೆ ಲಂಗ್ಸ್ ಕೂಡ ಅಂದರೆ ಶ್ವಾಸಕೋಶ, ಈ ಉಸಿರಾಟದ ಕ್ರಿಯೆಗೆ ಕಷ್ಟ ಆದಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಸ್ವಲ್ಪ ಓಡಾಡಿದರೆ ಸಾಕು ಏದುಸಿರು ಬರುತ್ತೆ, ಬೇಗ ನಿಶಕ್ತಿ ಆಗುತ್ತೆ, ಪ್ರಾಣಶಕ್ತಿಯ ಕೊರತೆ ಆಗುತ್ತೆ. ಯಾಕೆ ಅಂದರೆ ಆಮ್ಲಜನಕ ರಕ್ತಕ್ಕೆ ಸಿಗೋದೇ ಇಲ್ಲ. ಹೀಗಿದ್ದಾಗ ಲಂಗ್ಸ್ ಪ್ರಾಬ್ಲಮ್ ಶುರುವಾಗುತ್ತೆ. ಹಾಗಾಗಿ ಧನುರಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಧನುರಾಸನ ಅಭ್ಯಾಸ ಮಾಡಿದಾಗ ನಿಮ್ಮ ಕೈಗಳು ಹಿಂದೆ ಹೀಗೋಗಿರುತ್ತೆ, ಹಾಗೆ ಎದೆಯ ಭಾಗ ಹಿಗ್ಗುತ್ತೆ. ಹಿಗ್ದಾಗ ಉಸಿರಾಟದ ಕ್ರಿಯೆಗೆ ತೊಂದರೆನೇ ಆಗೋದಿಲ್ಲ, ಇದ್ದಂಥ ಸಮಸ್ಯೆನೂ ನಿವಾರಣೆ ಆಗುತ್ತೆ, ಹಾಗೆ ಹೃದಯದ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಹಾಗಾಗಿ ಧನುರಾಸನವನ್ನು ಸಮಸ್ಯೆ ಬಂದಾಗ ಅಭ್ಯಾಸ ಮಾಡೋದಕ್ಕಿಂತ ಸಮಸ್ಯೆ ಬರೋದಕ್ಕೂ ಮುಂಚೆನೇ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಭ್ಯಾಸ ಮಾಡಿ. ಲಂಗ್ಸ್ ಮತ್ತು ಹಾರ್ಟ್ ಈ ಎರಡಕ್ಕೂ ಬಹಳ ಉಪಯೋಗ ಈ ಧನುರಾಸನ. ಇದು ಹೃದಯಕ್ಕೆ ಸಂಬಂಧಪಟ್ಟಂಗೆ ಆದರೆ, ಲಂಗ್ಸಿಗೆ ಸಂಬಂಧಪಟ್ಟಂಗೆ ಆದರೆ, ಇನ್ನೊಂದು ಸೊಂಟಕ್ಕೆ ಬಹಳ ಲಾಭದಾಯಕ. ಅದರಲ್ಲೂ ವಿಶೇಷವಾಗಿ ಗರ್ಭಕೋಶಕ್ಕಂತೂ ಬಹಳ ಉಪಯುಕ್ತವಾದಂಥ ಅಭ್ಯಾಸ.
ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ಬಂಜೆತನವನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಈಗ ಮತ್ತೊಂದು ಅಭ್ಯಾಸ ಸೊಂಟ ನೋವಿಗೆ ಹಾಗೆ ಗರ್ಭಕೋಶಕ್ಕೆ, ಗ್ಯಾಸ್ಟ್ರಿಕ್ಕಿಗೆ, ಮಲಬದ್ಧತೆಗೆ ಸಂಬಂಧಪಟ್ಟಂಥ ಅಭ್ಯಾಸದ ಹೆಸರು ಶಲಭಾಸನ. ಇದನ್ನು ಕೂಡ ಮಲಗಿ ಮಾಡ್ತಕ್ಕಂಥದ್ದೇ ಅಭ್ಯಾಸ. ನಾನು ತೋರಿಸ್ತೇನೆ, ಗಮನ ಇಟ್ಟು ನೋಡಿ. ನಿಧಾನವಾಗಿ ಮಲಗ್ತೀರಾ. ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ತೀರಾ. ಹಾಗೆ ಹಣೆಯನ್ನು ನೆಲಕ್ಕೆ ತಾಗಿಸ್ತೀರಾ. ಯಾವುದಾದ್ರೂ ಒಂದು ಕಾಲನ್ನು ನೇರವಾಗಿ ಮೇಲೆ ತನ್ನಿ. ಶಲಭಾಸನ ಫಸ್ಟ್ ಸ್ಟೆಪ್. ಹಾಗೆ ನಿಧಾನವಾಗಿ ಕೆಳಗೆ ತನ್ನಿ. ಮತ್ತೊಂದು ಕಾಲನ್ನು ಮೇಲೆ ತನ್ನಿ. ಹಾಗೆ ಮತ್ತೆ ಕೆಳಗಡೆ ತನ್ನಿ. ಮತ್ತೊಮ್ಮೆ ಬಲಗಾಲನ್ನು ಮೇಲೆ ತನ್ನಿ. ನಿಧಾನವಾಗಿ ಕೆಳಗೆ ತನ್ನಿ. ಹಾಗೆ ಮತ್ತೊಮ್ಮೆ ಎಡಗಾಲನ್ನು ಮೇಲೆ ತನ್ನಿ. ನಿಧಾನವಾಗಿ ಕೆಳಗೆ ತನ್ನಿ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಎರಡೂ ಕಾಲುಗಳನ್ನು ಮೇಲೆ ತರೋಂಥ ವಿಧಾನ. ಇಲ್ಲಿ ಸ್ವಲ್ಪ ಸಮಯ ಸ್ಥಿತಿಯಲ್ಲಿರಿ. ಸಾಕಪ್ಪ ಅನ್ನಿಸ್ದಾಗ ನಿಧಾನವಾಗಿ ಕೆಳಗೆ ತನ್ನಿ. ಮೂರನೇ ವಿಧಾನ, ನಿಮ್ಮ ಎಡಗೈಯನ್ನು ಬೆನ್ನ ಮೇಲೆ ಇಟ್ಕೊಳ್ಳಿ. ಬಲಗೈಯನ್ನು ನಿಧಾನವಾಗಿ ಮುಂದೆ ತಂದ್ಕೊಳ್ಳಿ. ನಿಮ್ಮ ಎಡಗಾಲು ಮತ್ತು ಬಲಗೈಯನ್ನು ಮೇಲೆ ತನ್ನಿ. ಹಾಗೆ ಕೆಳಗೆ ತಗೊಂಡೋಗಿ ಮತ್ತೆ ಎಡಗೈಯನ್ನು ಮುಂದೆ ತನ್ನಿ. ಬಲಗೈಯನ್ನು ನಿಧಾನವಾಗಿ ಬೆನ್ನಿಂದೆ ತಂದ್ಕೊಡಿ. ಎಡಗೈ ಮತ್ತು ಬಲಗಾಲನ್ನು ಆದಷ್ಟು ನಿಧಾನವಾಗಿ ಮೇಲೆ ತಂದು ಸ್ವಲ್ಪ ಸಮಯ ಹಾಗೆ ಸ್ಥಿತಿಯಲ್ಲಿ ಇರಿ. ನಿಧಾನವಾಗಿ ಕೆಳಗೆ ತನ್ನಿ. ಈ ಅಭ್ಯಾಸದಲ್ಲೇ ಮತ್ತೊಂದು ವಿಧಾನ, ನಿಮ್ಮ ಬಲಗೈಯನ್ನು ಹೀಗಿಟ್ಕೊಳ್ತೀರಾ, ಎಡಗೈಯನ್ನು ಮುಂದೆ ತರ್ತೀರಾ. ಹಾಗೆ ಬಲಗಾಲನ್ನು ಮೇಲೆ ಎತ್ತೀರಾ. ನಿಧಾನವಾಗಿ ಎಡಗೈಯನ್ನು ದೇಹದ ಮುಂಭಾಗ ತನ್ನಿ. ಬಲಗೈಯನ್ನು ಚಾಚಿ. ಈಗ ಎಡಗಾಲು ಮತ್ತು ಬಲಗೈಯನ್ನು ಮೇಲೆ ತನ್ನಿ. ಹಾಗೆ ಕೈಗಳನ್ನು ಹೀಗೆ ತನ್ನಿ. ಸ್ವಲ್ಪ ಸಮಯ ಈ ರೀತಿ ವಿಶ್ರಾಂತಿಯನ್ನು ತಗೊಳ್ಳಿ. ನೋಡಿ, ಶಲಭಾಸನವನ್ನು ಹೇಗೆ ಮಾಡಬೇಕು ಅಂತ ನೋಡಿದರೆ ಇದರಲ್ಲಿ 3 ವಿಧಾನ ಇದೆ. ಅದನ್ನು ತಿಳ್ಕೊಂಡ್ರೆ ಈ ಶಲಭಾಸನ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತಲೂ ತಿಳ್ಕೊಂಡಿದ್ದೀರ. ಹಾಗಾಗಿ ಈ ಶಲಭಾಸನ ಮತ್ತು ಧನುರಾಸನ ಈ 2 ಅಭ್ಯಾಸಗಳನ್ನು ಚೆನ್ನಾಗಿ ಮಾಡಿ. ಇದರಿಂದ ಇಷ್ಟೆಲ್ಲ ಲಾಭ ಸಿಗುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಮೂಳೆಗಳು ಗಟ್ಟಿಯಾಗಬೇಕು ಅಂದರೆ, ಮೂಳೆಯ ಒಳಗೆ ಇರ್ತಕ್ಕಂಥ ಮಜ್ಜೆ ಶುದ್ಧ ಆಗಬೇಕು ಅಂದರೆ ಒಳ್ಳೆಯ ಆಹಾರವನ್ನು ತಿನ್ನಿ. ಆವಾಗ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ರಕ್ತ ವೃದ್ಧಿನೂ ಆಗುತ್ತೆ, ಮೂಳೆ ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ಯಾವುದಾದ್ರೂ ಅಭ್ಯಾಸ ಮಾಡಬೇಕು ಅಂದರೆ ಸ್ವಲ್ಪ ಬೆಳಗಿನ ಜಾವದ ಬಿಸಿಲಲ್ಲಿ ಅಥವಾ ಸಾಯಂಕಾಲದ ಬಿಸಿಲಿನಲ್ಲಿ ಅಭ್ಯಾಸವನ್ನು ಮಾಡಿದರೆ ಸೂರ್ಯನ ಬಿಸಿಲು ನಮ್ಮ ದೇಹದ ಮೇಲೆ ಬೀಳುತ್ತೆ. ಹಾಗಾಗಿ ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗುತ್ತೆ, ಜೊತೆಗೆ ಕಬ್ಬಿಣಾಂಶ ಕೂಡ ಸಿಗುತ್ತೆ. ಈ ಅಭ್ಯಾಸವನ್ನು ಆದಷ್ಟು ಬಿಸಿಲಿನಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೊಂದು ಆಹಾರ ಕ್ರಮ, ನುಗ್ಗೆಕಾಯನ್ನು ಚೆನ್ನಾಗಿ ತಿನ್ನಿ, ನುಗ್ಗೆ ಸೊಪ್ಪನ್ನು ತಿನ್ನಿ. ಉಷ್ಣ ಸಂಬಂಧಿ ಕಾಯಿಲೆ ಇದ್ದರೆ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿಗೆ ತೊಗರಿಬೇಳೆ ಹಾಕೋದು ಬೇಡ, ಹೆಸರು ಕಾಳನ್ನು ಹಾಕ್ಕೊಂಡು ಉಪಯೋಗಿಸಿ. ಜೊತೆಯಲ್ಲಿ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ, ಅದು ಕೂಡ ಯಥೇಚ್ಛವಾಗಿ ಕಬ್ಬಿಣಾಂಶ ಇರುತ್ತೆ. ಹಾಗೆ ಬೀಟ್ರೋಟು ಮತ್ತು ಕ್ಯಾರೆಟನ್ನು ಉಪಯೋಗಿಸಿ. ಈ ಎಲ್ಲ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ನಿಮಗೆ ಯಥೇಚ್ಛವಾಗಿ ಕಬ್ಬಿಣಾಂಶ ಸಿಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ. ಈ ಅಭ್ಯಾಸವನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಡಿ, ಬಹಳ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.